ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಸ್ವಲ್ಪ ಹಳೆಯ ಲಾಗ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಮಳೆ ಸ್ಟಾರ್ಟ್ ಆಗಿದೆ. ನಾನು ಈ ಲಾಗನ್ನು ಶೂಟ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಬಿಸಿಲಿತ್ತು, ಹಾಗೆಯೇ ಸೆಕೆ ಕೂಡ ಇತ್ತು. ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಆ ದಿನ ಸಂಡೇ ಆಗಿತ್ತು. ಸೊ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ನಮ್ಮ ಮನೆಯವರು ಚಿಕನ್ ತಂದು ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಚಿಕನಿಗೆ ನಾನು ಯಾವ ರೀತಿಯಾಗಿ ಮಸಾಲೆಗಳನ್ನು ರೆಡಿ ಮಾಡಿಕೊಂಡು ಸಾರು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಇಲ್ಲಿ ಒಂದು ಇಡೀ ಬೆಳ್ಳುಳ್ಳಿ ಗಡ್ಡೆಯನ್ನು ಚಿಕ್ಕದಾಗಿ ಅದನ್ನೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಆಯಿಲನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ, ನಂತರ ಒಂದು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿಯನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು, ನಂತರ ನಾನು ಇದಕ್ಕೆ ಒಂದು 4 ರಿಂದ 5 ಕರಿಬೇವಿನ ಎಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಈರುಳ್ಳಿ ಎಷ್ಟು ಬ್ರೌನ್ ಕಲರ್ ಆಗುತ್ತೋ ಅಷ್ಟು ಅದು ಗ್ರೇವಿ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಫುಲ್ ಒಂದು ಹಿಡಿ ಆಗೋಷ್ಟು ಒಣಮೆಣಸನ್ನು ತಗೊಂಡಿದ್ದೇನೆ. ಹಾಗೆಯೇ ಕೊತ್ತಂಬರಿ ಬೀಜನ ಮತ್ತು ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಹಾಗೆ ಪಾತ್ರೆಗೆ ಹಾಕೊಂಡ ನಂತರ ಇಲ್ಲಿ ಜೀರಿಗೆ ಹಾಗೆ ಸೋಂಪು ಕಾಳನ್ನು ಕೂಡ ಲೋ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನು ಫ್ರೈ ಮಾಡಿ ಹಾಕೊಂಡ ನಂತರ ಇವಾಗ ಗರಂ ಮಸಾಲೆ ಸ್ಪೈಸಸ್ ಎಲ್ಲ ಕೂಡ ಅದು ಕೂಡ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡಿ ಹಾಕ್ಕೊಂಡು, ಕೊನೆಯಲ್ಲಿ ಒಂದು ಸ್ವಲ್ಪ ನಾನು ಗೋಡಂಬಿಯನ್ನು ಕೂಡ ನಾನು ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಾಗತ್ತೆ. ಅದಾದ ನಂತರ ಅದನ್ನೆಲ್ಲ ತಣಿಲಿಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಒಂದು ತೆಂಗಿನಕಾಯಿಯನ್ನು ನಾನಿಲ್ಲಿ ತುರಿದು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಇವಾಗ ಫ್ರೈ ಆಗ್ತಾ ಬಂತು. ಹಾಗೆಯೇ ನಾನು ಟರ್ಮರಿಕ್ ಪೌಡರ್ ಕೂಡ ಮರ್ತಿದ್ದೆ, ಹಾಗಾಗಿ ತೆಂಗಿನಕಾಯಿ ಜೊತೆಗೆ ನಾನು ಟರ್ಮರಿಕ್ ಪೌಡರನ್ನು ಕೂಡ ಹಾಕಿ ಇವಾಗ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಇದನ್ನು ಕೂಡ ನಾನು ಇವಾಗ ಇದು ತಣಿಲಿಕ್ಕೆ ಇಟ್ಕೊಂಡಿದ್ದೇನೆ. ನಂತರ ಇವಾಗ ಫಸ್ಟ್ ನಾನು ಎಲ್ಲ ರೋಸ್ಟ್ ಮಾಡಿಟ್ಕೊಂಡಂಥ ಮಸಾಲೆಗಳನ್ನೆಲ್ಲ ಕಡ್ಕೊಂಡಾಗ ಮಿಕ್ಸಿ ಜಾರಲ್ಲಿ ನುಣ್ಣಗಾಗಿ ಕಡ್ಕೊಂಡ ನಂತರ ತೆಂಗಿನ ತುರಿ ಕೂಡ ಆವಾಗ ತಣದಿತ್ತು. ಸೊ ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಅದು ತಣದಿದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡೆ. ನಂತರ ನಾನಿವಾಗ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ಅದು ಸ್ವಲ್ಪ ರೋಸ್ಟ್ ಆದ ನಂತರ ಚಿಕನನ್ನು ಹಾಕಿ ಟರ್ಮರಿಕ್ ಪೌಡರ್ ಹಾಗೆಯೇ ಉಪ್ಪನ್ನು ಹಾಕಿ ಚೆನ್ನಾಗಿ ನಾನು ನೀರು ಬಿಡೋ ತನಕ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಎಣ್ಣೆ ಪಸೆ ಎಲ್ಲ ತೇಲಿ ಬಂದ ನಂತರ ಇವಾಗ ನಾನು ರುಬ್ಬಿಟ್ಕೊಂಡಂಥ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ರುಚಿಗೆ ಉಪ್ಪು ಖಾರ ಎಲ್ಲ ಇನ್ನೊಮ್ಮೆ ಚೆಕ್ ಮಾಡಿ ಅದನ್ನು ಒಂದು ವಿಶಿಲ್ ಮಾಡಲಿಕ್ಕೆ ನಾನು ಕುಕ್ಕರಲ್ಲೇ ಇಟ್ಕೊಂಡಿದ್ದೆ. ಅದಾದ ನಂತರ ಕಬಾಬಿಗೆ ಕೂಡ ಮಸಾಲೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಕಬಾಬಿಗೆ ಕೂಡ ಮಸಾಲೆಲ್ಲ ಚೆನ್ನಾಗಿ ಅದು ಮಸಾಲೆಲ್ಲ ಹಿಡ್ದಾಗಿದೆ, ಹಾಗಾಗಿ ಫ್ರೈ ಮಾಡಿಕೊಂಡೆ. ಈ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು. ಸೊ ನೀವು ನೋಡ್ಬೋದು ಚೆನ್ನಾಗಾಗತ್ತೆ ಇದು. ಹಾಗೆಯೇ ದೋಸೆ ಹಾಗೆ ಇಡ್ಲಿ ಜೊತೆಗೂ ಕೂಡ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಈ ಮಸಾಲೆ. ಹಾಗೆಯೇ ಈಗ ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಆದ ನಂತರ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ನಮ್ಮ ಮನೆ ಹತ್ರ ಒಂದು ಹಲಸಿನ ಮೇಳ ಕೂಡ ಮಾಡಿದ್ರು. ಸೊ ಹಾಗಾಗಿ ಸಂಜೆ ನಾವು ಒಂದು 7 ಗಂಟೆಗೆಲ್ಲ ಆಚೆ ಕಡೆ ಹೊರಟಿದ್ವಿ. ಯಾಕಂದರೆ ತುಂಬ ಸೆಕೆ ಹಾಗೆ ಬಿಸಿಲಲ್ಲೇ ಇದ್ದದ್ರಿಂದ ಒಂದು 5-6 ಗಂಟೆಗಲ್ಲಂತೂ ಹೊರಗಡೆ ಹೋಗ್ಲಿಕ್ಕೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಹಲಸಿನ ಮೇಳಕ್ಕೆ ನಾವು ಬಂದಿದ್ದೇವೆ. ಹಾಗೆ ಹಲಸಿನ ಹಣ್ಣಿನ ವಿಧವಾದಂಥ ಫುಡ್ಗಳನ್ನೆಲ್ಲ ಮಾಡಿ ಕೊಡ್ತಾಯಿದ್ರು. ಹಾಗೆಯೇ ಬೇರೆ ಫ್ರೂಟ್ಸ್ಗಳು ಕೂಡ ಇದ್ದವು. ಸೊ ಅದನ್ನೆಲ್ಲ ಅಲ್ಲೆಲ್ಲ ಒಂದು ರೌಂಡ್ ನಾವು ತಿರುಗಿದೆವು. ಹಾಗೆಯೇ ಇದೆಲ್ಲ ಈ ಬಾಳೆ ಕ್ಲಿಪ್ಪು ರಬ್ಬರ್ ಬ್ಯಾಂಡ್ ಈ ರೀತಿದೆಲ್ಲ ಸಹ ಅಲ್ಲಿ ಮಳಿಗೆ ಹಾಕಿದ್ರು. ಹಾಗೆಯೇ ಈಚೆ ಕಡೆ ಬಂದರೆ ಈ ಹಣ್ಣನ್ನು ಕೂಡ ಮಾವಿನ ಹಣ್ಣನ್ನೆಲ್ಲ ಹಾಕಿ ಇಟ್ಟಿದ್ರು ಸೇಲಿಗೆ. ಹಾಗೆ ಆ ಮಾವಿನ ಹಣ್ಣು ಕೂಡ ನಾವು ತಗೊಂಡ್ವಿ. ಹಾಗೆ ಬಟ್ಟೆಗಳನ್ನೆಲ್ಲ ಸೇಲಿಗೆ ಹಾಕಿದ್ರು, ಬಟ್ಟೆಯನ್ನು ನಾವು ತಗೊಂಡಿಲ್ಲ. ಹಾಗೆ ಈ ಗಿಡಗಳನ್ನೆಲ್ಲ ಕೂಡ ನರ್ಸರಿದು ಇರ್ಬೋದು, ಅದನ್ನೆಲ್ಲ ಅವ್ರದ್ದು ಕೂಡ ಎಲ್ಲ ಸ್ಟಾಲ್ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಈ ಮಣ್ಣಿನ ಪಾತ್ರೆನೆಲ್ಲ ನೋಡಿದ್ವಿ. ಹಾಗೆಯೇ ಅಲ್ಲಿ ಈ ಒಂದು ಕಲ್ಲಂಗಡಿದು ಮಿಲ್ಕ್ ಶೇಕು ಹಾಗೆಯೇ ಸ್ವಲ್ಪ ವೆಜ್ ಮಸಾಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದಾಗುತ್ತೆ ನನ್ನ ಒಂದು ಚಿಕ್ಕ ಲಾಗ್.